ಜಟಕ ಬಂಡಿ. ನಾ ಎಷ್ಟು ಹೀಗೆ ಮಾಡ್ತಾ ಹೋದ್ರೇನು ಜನ ಕೊಡುವಂತ ಒಂದಷ್ಟು ಜನ ತೆಗಳುವಂಥದ್ದು, ಒಂದಷ್ಟು ಜನ ಹೊಗಳುವಂಥದ್ದು, ಅದೇ ನಾನು ಸಂಸಾರಿ ಆಗಿದ್ಕೊಂಡು ಯಾಕೆ ಮಾಡಬಾರ್ದು ಆ ಸೇವೆಗಳನ್ನು. ಅಲ್ಲಿ ವೃದ್ಧಾಶ್ರಮ ಇತ್ತು. ನಾನು ಆ ಮಠದಲ್ಲಿ ಇದ್ಕೊಂಡು ತಪ್ಪು ಮಾಡಿದ್ರೆ ನೀವು ಈ ಪ್ರಶ್ನೆ ಕೇಳಕ್ಕೆ ನಾನು ಆನ್ಸರ್ ಮಾಡ್ತಿದ್ದೆ. ಆದ್ರೆ ಮಠದಲ್ಲಿ ಇಟ್ಕೊಂಡು ನಾನು ಆ ತಪ್ಪನ್ನ ಮಾಡಿಲ್ಲ. ನನ್ನ ಗುರುಗಳಿಗೆ ರಾಜೀನಾಮೆ ಕೊಟ್ಟು ಬಂದು ನಾನು ಅದನ್ನ ಮಾಡಿ. ಒಂದ್ ನಿಮಿಷ ನಿವೇದಿತಾ, ಹೋಗೋಕ್ ಮುಂಚೆ ಇವ್ರ ಮಠದಿಂದ ಹೊರಗೆ ಬಂದ ವಿಚಾರ ಮಾತಾಡ್ಬಿಡ್ತೀರಿ, ಅದಾದ್ಮೇಲೆ ನಾವು ಮಾತಾಡೋಣ. ಇದು ಬೇರೆ ಹುಡುಗಿ ಬಗ್ಗೆ ಈ ತರದ ಪ್ರೀತಿ ಮೂಡಿದ್ರು, ನೀವು ಮದುವೆ ಆಗ್ತಾ ಇದ್ರು ಅಥವಾ ಕಾಯ್ತಾ ಇದ್ರು? ಮದುವೆ ಆಗ್ತಾ ಇದ್ದಿಲ್ಲ, ಕಾಯ್ತಾ ಇದ್ದೆ. ಇವ್ರನ್ನ ನೀವು ಹೆಚ್ಚಿನ ದಿವಸ ಕಾಯಿಸ್ಲಿಲ್ಲ ಅನ್ಸುತ್ತಲ್ವಾ? 2 ವರ್ಷದಿಂದ ಪ್ರೀತಿ ಮಾಡಿದ್ರಂತೆ. ನಾನು ಅದ್ರ ಬಗ್ಗೆ ಕೆಡ್ಸ್ಕೊಂಡಿಲ್ಲ. ಅವರು ಬಹಳ ಸತಿ ಪ್ರಸ್ತಾಪ ಮಾಡಿದಾಗ್ಲೂ ನಾನು ಅದ್ರ ಬಗ್ಗೆ ಕಿಂಚಿತ್ತು ಭಾವನೆಗಳಿಗೆ ಒಳಗಡೆ ಆಗಿಲ್ಲ. ಇಲ್ಲ ನನಗೆ ಆಗೋದಿಲ್ಲ ಅಂತ ನಾನು ತಿರಸ್ಕಾರನೇ ಮಾಡ್ತಾ ಬಂದೆ. ಅವರೇ ಹೇಳ್ತಾ ಇದ್ರು ಏನಾದ್ರೂ ಮಾಡಿ ನಾನು ಟ್ರ್ಯಾಕಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ ನಾನು ಅಂತ. ಆದ್ರೆ ನಾನು ಯಾವತ್ತೂ ಆ ರೀತಿ ನಿರ್ಧಾರಕ್ಕೆ ಬರ್ಲಿಲ್ಲ. ಕೊನೆ ಹಂತದಲ್ಲಿ ಸಾಕಪ್ಪ ಈ ಸನ್ಯಾಸತ್ವ ಅನ್ಸಿದಾಗ ಮಾತ್ರ ನಾನು ಸಂಸಾರಿಯಾಗಿ. ಸನ್ಯಾಸತ್ವದ ಬಗ್ಗೆ ಬೇಜಾರ ಅಥವಾ ನಿಮ್ಮಲ್ಲಿ ಪ್ರಣಯ ಅನ್ನೋದು ಈ ತರದ ಭಾವನೆಗಳು ಬಂದೇ ಇಲ್ಲ ನನಗೆ? ಯಾಕೆ ಬರ್ಲಿಲ್ಲ? ಸಾಮಾನ್ಯವಾಗಿ ಒಂದ್ 14-15 ವರ್ಷ ಆದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಬರುತ್ತಲ್ವಾ? ಇಟ್ಸ್ ಅ ನ್ಯಾಚುರಲ್ ಫೀಲಿಂಗ್. ನನಗೆ ಅವಾಗ ಬರೀ ಅನಾಥ ಪ್ರಜ್ಞೆ ಬಿಟ್ರೆ ಬೇರೆ ಏನು ನನಗೆ ಕಾಣ್ತಾ ಇರ್ಲಿಲ್ಲ ಅವಾಗ. ಅದಾದ್ಮೇಲೆ 18 ತುಂಬಿದ್ಮೇಲೆ ಅದಾದ್ಮೇಲೆ ನನಗೆ ಮಠಕ್ಕೆ ಮಾಡ್ಬಿಟ್ರಲ್ಲ, ಪೀಠಾಧಿಪತಿ ಮಾಡಿದ ತಕ್ಷಣ ನನಗೇನಾಯ್ತಂದ್ರೆ ನಾನು ಛಲದಿಂದ ಸಾಧಿಸ್ಬೇಕು, ಈ ಜನರ ಮನಸ್ಸು ಗೆಲ್ಬೇಕು ಅನ್ನೋದೊಂದೇ ನನ್ನಲ್ಲಿ ಮೂಡಿತ್ತು. ಸೊ ಯಾವಾಗ್ಲೂ ಈ ತರದ ಭಾವನೆಗಳು ಮೂಡೇ ಇರ್ಲಿಲ್ಲ ಮನಸ್ಸು? ಇಲ್ಲ. ಅಂದ್ಮೇಲೆ ಒಮ್ಮೆಲೆ ಈ ತರದ ನಿರ್ಧಾರ ಹೇಗೆ ತೆಗೆದುಕೊಂಡ್ರಿ? ಅದೇ ಹೇಳಿದ್ನಲ್ಲ, ನನ್ನ ಅಲ್ಲಿ ಅನುಭವಿಸಿದಂತ ಯಾತನೆಗಳಿರ್ಬೋದು. ನಾನು 9 ದಿನಗಳವರೆಗೆ ಧ್ಯಾನಕ್ಕೆ ಹೋಗ್ತಿದ್ದೆ, ಏನಾದ್ರೂ ಮಾಡಿ ಬದಲಾವಣೆ ಮಾಡ್ಬೇಕು ಅನ್ನೋ ಒಂದೇ. ಆಮೇಲೆ ಅಲ್ಲಿ ಆ ಮಠದ ಸುತ್ತಮುತ್ತ ಮನೆಗಳಿದ್ದು, ಆ ಮನೆಗಳನ್ನ ಬಿಡಿಸಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ನನಗೆ ಹೊಡಿಲಿಕ್ಕೆಲ್ಲ ಬರ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು. ಮತ್ತೆ ಆ ಮಠಕ್ಕೆ ಕಾಂಪೌಂಡ್ ಇರ್ಲಿಲ್ಲ. ಕಾಂಪೌಂಡ್ ಹಾಕ್ಬೇಕಂದ್ರೆ ಆ ಯಪ್ಪ ಒಬ್ಬ ಅನಾಥ ಮಗಳಿದ್ಲು, ಹಂಗೆ ಆ ಹುಡುಗಿನ ಕುತ್ತಿಗೆಚಿಗೆ ಬಿಟ್ಟಿದ್ದ. ಅಂತ ಸಂದರ್ಭಗಳೆಲ್ಲ ನೋಡಿದಂತ ಸಂದರ್ಭದಲ್ಲಿ ನನಗೆ ಮನಸ್ಸಿಗೆ ಬಹಳ ಫೀಲ್ ಆಗ್ತಿತ್ತು. ಇವತ್ತಿಗೂ ಸಹ ಆ ಮಠದಲ್ಲಿ ಬಹಳನೇ ಸಮಸ್ಯೆ ಇದೆ. ಸೊ ನೀವು ನನಗೆ ಒಂದು ವಿಚಾರ ಹೇಳಿ, ಮಠಕ್ಕೆ ಹೋಗೋರ್ನ ಅಥವಾ ಸನ್ಯಾಸಿಗಳಾಗೋರ್ನ ನಾವು ಸಂಸಾರಿಗಳು ಪಲಾಯನವಾದಿಗಳು ಅಂತೀವಿ. ನೀವು ಮಠದಿಂದ ಪಲಾಯನ ಮಾಡಿದ್ದೀರಲ್ವಾ? ಅಲ್ಲ, ಮಠದಲ್ಲಿ ಇಟ್ಕೊಂಡು ತಪ್ಪು ಮಾಡಿದ್ರೆ ಅದು ನೀವ್ ಹೇಳ ಇಲ್ಲ, ನಾನು ಹೇಳ್ತಾರೆ ಅಲ್ಲಿ ಕಷ್ಟಗಳನ್ನ ಎದುರಿಸೋಕಾಗದೆ ಓಡ್ ಬಂದಾಗ. ಕಷ್ಟಗಳ ಎದುರಿಸಕ್ಕಾಗದೆ ಅಂತಲ್ಲ, ಅಂದ್ರೆ ಎಷ್ಟು ಒಡೆದಾಟ ಮಾಡಿ, ಎಷ್ಟು ನಾನು ಕ್ರಾಂತಿಕಾರಕ ಬದಲಾವಣೆಗಳ ಮದುವೆ ಮಾಡಿ, ಆ ಶರಣ ಸಂಸ್ಕೃತಿ ಉತ್ಸವ ಮಾಡಿ ಎಲ್ಲ ಮಾಡಿದಾಗ್ಲೂ ಸಹ ಈ ಜನ ಬರೀ ಒಂದು ಕಿಂಚಿತ್ತು ಜಾಗಕ್ಕೋಸ್ಕರ ಒಡೆದಾಡ್ತಾರಲ್ಲ. ಅದೇ ನಾನೇ ಸ್ವಂತ ಮಾಡ್ಕೊಂಡು ಈ ಜಾಗಕ್ಕೋಸ್ಕರ ಒಡೆದಾಡೋಕ್ಕಿನ ಅದೇ ಟೈಮನ್ನ ನಾನು ಎಲ್ಲಾದ್ರೂ ದೂರ ಹೋಗ್ಬಿಟ್ಟು ಇಲ್ಲೇ ಮಾಡ್ಬೇಕಂತ ಏನಿಲ್ಲ, ಸಾಧನೆ ದೂರ ಹೋಗ್ಬಿಟ್ಟು ಮಾಡೋಣ ಅಂತ ವಿಚಾರ ಮಾಡಿ ಈ ರೀತಿ ನಿರ್ಧಾರ ತಗೊಂಡು. ನಾನು ಅದಕ್ಕೆ ಕೇಳಿ, ಸ್ಪೀಡ್ ಬ್ರೇಕರ್ ತರ ಆಗ್ಲಿಲ್ವಮ್ಮ ಈ ಒಂದು ಭಾವನೆಗಳಾಗ್ಲಿ? ಅಥವಾ ನನಗೆ ಅವರು 6 ತಿಂಗಳಿಗಿಂತ ಮುಂಚೆ ಅವರು ನನಗೆ ಪ್ರಸ್ತಾಪ ಮಾಡಿದ್ರು, ಯಾಕೆ ಮದುವೆ ಮಾಡ್ಕೊಂಡ್ಬಿಟ್ಟು ಇದು ಮಾಡಬಾರ್ದು ಸಮಾಜ ಸೇವೆ ಹೇಳ್ದಂತ ಸಂದರ್ಭದಲ್ಲಿ ನಾನು ವಿಚಾರ ಮಾಡ್ತೀನಿ ಅದ್ರ ಬಗ್ಗೆ. ಈಗ ಸದ್ಯಕ್ಕೆ ನಾನು ವಿಚಾರ ಮಾಡಕ್ಕಾಗಲ್ಲ, ನನಗೆ ಕೆಲಸಗಳಿದಾವೆ, ಅವನ್ನೆಲ್ಲ ನನ್ನ ಕೆಲಸಗಳೇನಿದಾವ ಅವನ್ನ ಪ್ರಾಮಾಣಿಕತೆಯಿಂದ ಮುಗಿಸ್ಬಿಟ್ಟು ನಂತರದಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳಿದೆ ಅವರಿಗೆ. ಆಗ ನಾನು ಒಪ್ಕೊಳ್ಳಿಲ್ಲ. ಆಮೇಲೆ ನಮ್ ಗುರುಗಳ ಹತ್ರ ಬಂದ್ಬಿಟ್ಟು ನಾನು ಹೇಳಿದೆ, ಗುರುಗಳೇ ನನಗೆ ಯಾಕೋ ಸಾಕನ್ನಿಸ್ತು ಈ ಸನ್ಯಾಸತ್ವ, ನಾನು ಹೋಗ್ತೀನಿ ಅಂತ. ಆವಾಗ ಗುರುಗಳು ಹೇಳಿದ್ರು, ನೀನ್ ಮಾಡ್ತಾ ಇರೋದ್ ತಪ್ಪಿದೆ, ನೀನು ಹೋಗ್ ಕುಡ್ದು ನೀನು ಬಂದಿದ್ಯಾ ಅಂದ್ಮೇಲೆ ನೀನು ಏನು ಕಷ್ಟನೋ ಸುಖನೋ ಇಲ್ಲೇ ಸಾಧನೆ ಮಾಡ್ಬೇಕು ಅಂತ ನನ್ನ ಗುರುಗಳು ಹೇಳಿದ್ರು. ಅವಾಗ ನಾನು ತುಂಬಾನೇ ಹಠ ಮಾಡಿದೆ, ನಾನು ಹೋಗ್ತೀನಿ ಅಂತ ಹಠ ಮಾಡಿದಾಗ ಗುರುಗಳು ನಿರ್ಭಯ ಇಲ್ದೆ ಏನ್ ಮಾಡ್ತೀಯ ಮಾಡ್ಕೊಳಮ್ಮ ಅಂತ ಹೇಳಿದ್ರು. ಆವಾಗ ನಾನೇನ್ ಮಾಡಿದೆ, ರಾಜೀನಾಮೆ ಬರ್ಕೊಟ್ಬಿಟ್ಟು ಮಠಕ್ಕೆ ಬಂದೆ. ನಾನು ಸಿರ್ಸಿ ಮಠಕ್ಕೆ ಬಂದು ಭಕ್ತಾದಿಗಳಿಗೆಲ್ಲ ಪ್ರಸಾದ ಮಾಡಿಸಿ, ಇನ್ನ ನಾನು ಇಲ್ಲಿ ಇರೋದಿಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಿರ್ಸಿ ಜನಕ್ಕೆ ಮಠ ಬಿಟ್ಟು ಬಂದೆ.
ನೀವ್ ಈ ವಿಚಾರವನ್ನ ಬೇರೆ ಯಾರ ಜೊತೆ ಡಿಸ್ಕಸ್ ಮಾಡಿದ್ರಾ? ನನ್ನ ಭಕ್ತಾದಿಗಳಿಗೆ ಹೇಳ್ದೆ, ಇಲ್ಲಿ ನಾನು ಸಾಕಾಯ್ತು, ನಿಮ್ ಸೇವೆ ಮಾಡಿದ್ದೀನಿ, ನನ್ನಿಂದ ಏನಾರ ಮಠದ ಚ್ಯುತಿ ಬಂದಿದ್ರೆ ಅದನ್ನ ನೀವು ಇವತ್ತೇ ನನ್ನನ್ನ ಪ್ರಶ್ನೆ ಮಾಡಿ ಅಂತ ಕೇಳ್ಕೊಂಡೆ. ಇವತ್ತಿಗೂ ನನ್ನ ಭಕ್ತರು ನನ್ನ ಮನೆಗೆ ಬರ್ತಾರೆ, ಬಂದ್ಬಿಟ್ಟು ಯಾಕಮ್ಮ ನಮ್ಮ ಮನೆಗಳಿಗೂ ಬರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಏನೋ ಮಾಡಿರ್ಬೋದು, ಅಥವಾ ನಿನ್ಗೆ ಊಟ ಕೊಡದೆ ಇರ್ಬೋದು, ಅಥವಾ ಮತ್ತೇನೋ ಆಗಿರ್ಬೋದು, ಆದ್ರೆ ಕಾಲಾನಂತರದಲ್ಲಿ ನಿನ್ನನ್ನು ಮಗಳಾಗಿ ಸ್ವೀಕರಿಸಿದ್ವಿ ಅಂತೇಳಿ ಅವರು ದುಃಖ ತೊಡ್ಕೊಳ್ತಾ ಇದ್ರು. ಆವಾಗ ನನಗೆ ತುಂಬಾನೇ ಫೀಲ್ ಅನ್ನಿಸ್ತು. ಒಂದು ವ್ಯವಸ್ಥೆಯನ್ನ ಕೆಡವಿದ ಒಂದು ಭಾವನೆ ಅದು ಮದುವೆ ಆಗೋರೆ ಗೊತ್ತಾಗಿದೆ ನನಗೆ, ಅದು ಮದುವೆ ಆದ್ಮೇಲೆ ಅನಿಸ್ತಾ ಇದೆ ನನಗೆ ಅದು. ಸೊ ಆಗ ನಿಮ್ಗೆ ಇದ್ರ ಕಲ್ಪನೆ ಇರ್ಲಿಲ್ಲ ಅಲ್ವಾ, ಯಾವ್ದನ್ನ ನೀವು ಮುರಿಯಕ್ ಹೊರಟಿದ್ದೀರಿ ಅಥವಾ ಯಾವ್ದ್ರಿಂದ ಅವ್ರನ್ನ ಹೊರಗಡೆ ತೆಗಿತಾ ಇದ್ದೀರಿ ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ಲ. ಜಟಕಾ